ಇಲ್ಲೇ ಬಹಳ ಅಭಿವೃದ್ಧಿ ಆಗಿಲ್ಲ. ದಿನಕ್ಕೊಂದು 2-3 ಆಕ್ಸಿಡೆಂಟ್ ಆಗುತ್ತೆ. ಸಮರ್ಥನೆ ದೊಡ್ಡನಲ್ಲ. ಈಗ ಶಂಕರಪ್ಪ ಅವ್ರ ಕಲಿಂದನೇ ಆಗಿಲ್ಲ. ಸಮರ್ಥ ಮಾಡಲ್ಲ, ಯಾವ ಪಕ್ಷದವರು ಮಾಡಲ್ಲ. ಏನ್ ಬದಲಾವಣೆ ಮಾಡಿದ್ರೆ ಜನಕ್ಕೆ ಅನುಕೂಲ ಆಗ್ತಾ ಇಲ್ಲ ಸರ್. ಏನ್ ಹೇಳಿದ್ರೆ ಲಾಭನೇ ಇಲ್ಲ. ಅವ್ರವ್ರು ಸ್ವಾರ್ಥ ಮಾಡ್ತಾ ಇದಾರೆ ಅಷ್ಟೇ. ಅಲ್ಪಸಂಖ್ಯಾತರಿಗೆ ನಮಗೊಂದು ಮನಸ್ಸಿಗೆ ಬೇಜಾರು ಐತಿ. ಎಷ್ಟು ಮಾಡಿದ್ರೆ ಅಷ್ಟೇ ಅಲ್ಲಪ್ಪ ಕಾಂಗ್ರೆಸ್ಗೆ. ಈ ಟೈಮ್ ಬೇಡ ಒಟ್ಟು ಮಾಡೇ ಮಾಡ್ತೀವಿ ಸಮಾಜ. ಯಾಕಂದ್ರೆ ಕಾಂಗ್ರೆಸ್ಗೆ ಮಾಡಲ್ಲ. ಕೈಯಿಂದ ಎಷ್ಟಾಗ್ತೈತಿ ಅಷ್ಟು ಕೈಯಿಂದ ಓಟ್ ಕ್ರಾಸ್ ಮಾಡ್ತೀವಿ. ಕಾಂಗ್ರೆಸ್ ಸರಿ ಮತ ಕೊಡಲ್ಲ ನಾವು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಉಪಚುನಾವಣೆ ಸಾಕಷ್ಟು ರಂಗೇರಿರ್ತಕ್ಕಂಥದ್ದು. ನಾವು ಬೂದ್ಯಾಳ್ ರೋಡಲ್ಲಿದ್ದೇವೆ. ಬ್ರದರ್ ನಮಸ್ಕಾರ. ನಮಸ್ತೆ ಸರ್. ಹೇಗೆ ನಡೀತಾ ಇದೆ ಉಪಚುನಾವಣೆ? ಸರ್ ಹೇಳ್ಬೇಕಂದ್ರೆ ಎಲ್ಲ ಗೊತ್ತಿದೆ. ನನ್ನಿಂದ ಒಂದು ನಮ್ಮ ದಾವಣಗೆರೆ ಜನತೆಗೆ ಒಂದು ನಮಸ್ಕಾರ. ಅವರು ಈದ್ ಮುಬಾರಕ್. ಮತ್ತು ಹೇಳ್ಬೇಕಂತ ಹೇಳಿದರೆ ನಮ್ಮ ಬೂದಾಳ್ ಇದು ಉತ್ತರ ಭಾಗ ಬರುತ್ತೆ, ಅರ್ಧ ದಕ್ಷಿಣ ಭಾಗ ಬರುತ್ತೆ. ಇಲ್ಲೇ ಭಾಳ ಅಭಿವೃದ್ಧಿ ಆಗಿಲ್ಲ. ದಿನಕ್ಕೊಂದು 2-3 ಆಕ್ಸಿಡೆಂಟ್ ಆಗುತ್ತೆ. ಎಲ್ಲ ಅಧಿಕಾರಿಗಳಿಗೆ ಹೇಳಿದ್ವಿ, ಕರೆದು ಭಾಳ ಜನಕ್ಕೆ ಹೇಳೋದೆಲ್ಲ ಹೇಳ್ಬಿಟ್ಟಿದ್ದೀವಿ. ದಿನಕ್ಕೆ 2-3 ಆಕ್ಸಿಡೆಂಟ್ ಆಗುತ್ತೆ. ಡಬಲ್ ರೋಡ್ ಆಗಬೇಕು. ನೀರಿನ ತೊಂದರೆ ಇದೆ, ಕುಡಿಯೋಕೆ ನೀರಿಲ್ಲ, ಭಾಳ ಸಮಸ್ಯೆ ಇದೆ. ಬರೀ ರಾಜಕೀಯ ಆಡ್ತಾ ಇದ್ದಾರೆ ಜನ. ಭಾಳ ತೊಂದರೆಯಲ್ಲಿ ಜನ ಇದ್ದಾರೆ. ಜಾಸ್ತಿ ಹೇಳೋದೇನು ಬೇಕಾಗಿಲ್ಲ. ಭಾಳ ಜನ ಹೇಳ್ಬಿಟ್ಟಿದ್ದಾರೆ. ಹೇಳೋದು ಏನೂ ಉಳಿದಿಲ್ಲ. ಈಗ ರಾಜಕೀಯ ಬಗ್ಗೆ ಮಾತಾಡ್ಬೇಕಂತ ಹೇಳಿದರೆ ದೊಡ್ಡವರೆಲ್ಲ ಐತಲ್ಲ, ಅವ್ರವ್ರ ಸ್ವಾರ್ಥಕ್ಕೆ ಮಾಡ್ತಾ ಇದ್ದಾರೆ. ಜಾಸ್ತಿ ಹೇಳಿದ್ರೆ ಲಾಭ ಇಲ್ಲ. ಅಷ್ಟೇ. ಒಂದು ಕಡೆ ಶಾಮನೂರು ಶಿವಶಂಕರಪ್ಪನ ಮೊಮ್ಮಗ ಇದ್ದಾರೆ ಸಮರ್ಥ ಅವರು. ಇನ್ನೊಂದು ಕಡೆ ಕಾಂಗ್ರೆಸ್ ಬಂಡೆ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ಅವರು ಇದ್ದಾರೆ. ಇನ್ನೊಂದು ಕಡೆ BJPಯ ದಾಸ್ ಕರೆಪ್ಪನವರು ಇದ್ದಾರೆ, ಶ್ರೀನಿವಾಸ್ ಅವರು. ಅಂದರೆ ಯಾರಿಗೆ ಈ ಬಾರಿ ಮತ ಹಾಕ್ತೀರಿ? ಸರ್ ಹೇಳ್ಬೇಕಂದ್ರೆ ಸಮರ್ಥನೇನು ದೊಡ್ಡನಲ್ಲ. ಈಗ ಶಂಕರಪ್ಪ ಅವ್ರ ಕಲಿಂದನೇ ಆಗಿಲ್ಲ. ಸಮರ್ಥ ಮಾಡಲ್ಲ, ಯಾವ ಪಕ್ಷದವರು ಮಾಡಲ್ಲ. ಜನಕ್ಕೆ ಅನುಕೂಲ ಆಗ್ಬೇಕಂದ್ರೆ ದೊಡ್ಡ ದೊಡ್ಡ ರಾಜಕೀಯದವರು ಕೆಲಸ ಮಾಡ್ಬೇಕಷ್ಟೇ. ಅಂದರೆ ಯಾರು ಕೆಲಸ ಮಾಡ್ತಾರೆ ಸರ್? ಯಾವ ಪಕ್ಷಕ್ಕೆ ಓಟ್ ಹಾಕಿದರೆ? ಯಾಕಂದರೆ ಇಲ್ಲಿ ದಾವಣಗೆರೆ ದಕ್ಷಿಣ ಅಂತ ಬಂದಾಗ ಕಾಂಗ್ರೆಸ್ ಭದ್ರಕೋಟೆ ಇದು. ಈ ಬಾರಿ ಏನು ಬದಲಾವಣೆ ಬಯಸ್ತಾ ಇದ್ದಾರೆ ಜನ ಇಲ್ಲಿ? ಸರ್ ಏನು ಬದಲಾವಣೆ ಮಾಡಿದ್ರೆ ಜನಕ್ಕೆ ಅನುಕೂಲ ಆಗ್ತಾ ಇಲ್ಲ ಸರ್. ಏನು ಹೇಳಿದ್ರೆ ಲಾಭನೇ ಇಲ್ಲ. ಎಲ್ಲ ಅದು ಏನೋ ಹೇಳ್ದಾರ ಒಳ್ಳೆಯಾಗ ಹೋದಾಗ್ತಾ ಹಂಗೆ ಆಗಿದೆ ನಮ್ಮ ದಾವಣಗೆರೆ ಕ್ಷೇತ್ರದ. ಏನಾಗಬೇಕಂತೀರಿ ಬದಲಾವಣೆ? ಬದಲಾವಣೆ ಏನಾಗಬೇಕಂತ ಹೇಳಿದ್ರೆ ಕೆಲಸ ಮಾಡಬೇಕು. ನಮ್ಮ ಮಕ್ಕಳಿಗೆ ನೋಡ್ರಿ, ನಾವು ಕಾಲೇಜಿಗೆ ಬೆಳಗ್ಗೆ ಮುಂಜಾನೆ ಆದರೆ ಮಕ್ಕಳಿಗೆ ಬರೇ ತೊಂದರೆನೇ. ಯಾರು ಹೇಳಲ್ಲ. ಜನ ಹೇಳಿದಲ್ಲ, ನಾವೇ ನನ್ನ 90% ಜನಕ್ಕೆ ನಾವೇ ಹೇಳಿದ್ವಿ, ನಮ್ಗೆ ಭಾಗ ಕಾಲೇಜ್ ಕೊಡ್ರಿ, ನಮ್ಮ ಹೆಣ್ಮಕ್ಳಿಗೆ ಕಾಲೇಜ್ ಕೊಡ್ರಿ, ಸ್ಕೂಲ್ ಕೊಡ್ರಿ, ಹಾಸ್ಪಿಟ್ಲ್ ಕೊಡ್ರಿ. ಇದು ಬಿಟ್ಟು ಬೇರೆ ಕೇಳೇ ಇಲ್ಲ ನಾವು. ಏನು ಹೇಳ್ತಾರೆ ಕೇಳಿದರೆ ಮಾಡೋಣಂತೆ. ಅವ್ರವ್ರು ಸ್ವಾರ್ಥ ಮಾಡ್ತಾ ಇದ್ದಾರೆ ಅಷ್ಟೇ. ಜನಕ್ಕೆ ಏನು ತೊಂದರೆ ಆಗ್ತಾಯಿದೆ ಅನ್ನೋದು ಯಾರು ಮಾಡ್ತಾಯಿಲ್ಲ. ಯಾವ ಪಕ್ಷನೂ ಮಾಡ್ತಾಯಿಲ್ಲ, ಯಾವ ಜಾತಿನೂ ಮಾಡ್ತಾಯಿಲ್ಲ. ಯಾರು ವಿಚಾರ ಮಾಡೋದಿಲ್ಲ. ಮಾಡೋಂಗೇ ಇಲ್ಲ ಸರ್. ನಾವು 52 ವರ್ಷ ನಮಗೆ ವಯಸ್ಸು. ನಾವು ಆಟೋ ಓಡಿಸಿದ್ದೀವಿ, ಕಾರ್ ಓಡಿಸಿದ್ದೀವಿ, ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀವಿ. ನೀವು ಬೂದಾಳ್ ರೋಡಿಗೆ ಮುಂಚೆನೇ ಮೊದಲನೇ ಬಾರಿ ನೀವು ಬಂದಿರೋದು. ಪೂರ್ತಿ ದಾವಣಗೆರೆ ಏರಿಯಾ ಇಲ್ಲಿ ಬೂದಾಳ್ ರೋಡ್ನಾಗ ಏನು ಮಾತಾಗಿದೆ ಇಲ್ಲಿ ನಡೀತೈತೆ. ಬೂದಾಳ್ ರೋಡ್ನಾಗ ನೀವು ಮೊದಲೇ ಬಾರಿ ಬಂದಿರೋದು. ನಿಮಗೆ ಭಾಳ ಟ್ಯಾಂಕ್ಸ್. ನಾವು ತೊಂದರೆ ಅನ್ನೋದು ಹೇಳಂಗಿಲ್ಲ ಬಿಡ್ರಿ. ಅದು ಎಲ್ಲ ಜನಕ್ಕೆ ಗೊತ್ತಿದೆ. ಭಾಳ ತೊಂದರೆ ಇದಾವೆ ಬೂದಾಳ್ ರೋಡ್ನಾಗಂತೂ ಭಾಳ. ನಮ್ಮ ಹೆಸರು ಅಸ್ಲಾಂ ಅಂತ. ನಮ್ಮ ಅಪ್ಪವರು ಭಾಳ ರಾಜಕೀಯವಾಗಿದ್ದರು. APMC ಮಾರ್ಕೆಟ್ನಾಗೂ ಅಧ್ಯಕ್ಷರಾಗಿದ್ದರು, ಪಂಚಾಯತಿ ಅಧ್ಯಕ್ಷರಾಗಿದ್ದರು. ನಾವು ನಮ್ಗೆ 52 ವರ್ಷ ಭಾಳ ನೋಡಿದ್ದೀವಿ. ಯಾರ ಪಾರ್ಟಿ ಅಧಿಕಾರಿ ಬಂದ್ರೂ ಉಪಯೋಗ ಇಲ್ಲ. ಊಟ ಯಾರಿಗೆ ತಮ್ಮದು? ಅಲ್ಲೋ, ನಾವು ಕಾರ್ಮಿಕರು. ಸ್ವಂತಕ್ಕೆ ಮನೆ ಇಲ್ಲ, ಸ್ವಂತಕ್ಕೆ ಜಾಗ ಇಲ್ಲ, ಏನಿಲ್ಲ. ಬರೀ ಬಾಡಿಗೆ ಮನೆ ಬಾಡಿಗೆ ಕಟ್ಟಿ ಸಾಯಕತ್ತವಿ. ಏನು ಉಪಯೋಗ ಇಲ್ದಂಗೆ ದುಡಿಬೇಕು. ದಿನ 650 ರೂಪಾಯಿ ಕೂಲಿ ಕೊಡ್ತಾರೆ. 650 ರೂಪಾಯಿದಾಗ ಹೆಂಗೆ ಜೀವನ ಮಾಡೋಣ ಒಂದು ಸ್ವಂತಕ್ಕೆ ಮನೆ ಇಲ್ಲ, ಬರೀ ಬಾಡಿಗೆಗೆ ಹೋಗ್ಕವು, ಬರೀ ಹೋಗ್ಕವು. ಹೆಂಗೆ ಮಾಡೋಣ ಜೀವನ? ಉಣ್ಣಕ್ಕಿಲ್ಲ, ಏನಿಲ್ಲ. ಮನ್ಯಾಗ ಭಾಳ ತೊಂದರೆ ಇದೆ. ಯಾವ ಪಕ್ಷ ಬಂದರೆ ಅನುಕೂಲ ಆಗತ್ತಂತ್ರಿ? ಯಾವ ಪಕ್ಷ ಬಂದರೂ ನಡಿತೈತೆ ರೀ ನಮಗೆ. ಯಾರಾಗಲಿ ಸಹಕಾರ ಕೊಟ್ಟರೆ ಸಾಕು, ಸ್ವಂತಕ್ಕೆ ಒಂದು ಮನೆ ಮಾಡಿಕೊಟ್ರೆ ಸಾಕು. 4 ಜನ ಬಡವರಿಗೆ ಕಾಪಾಡಿದ್ರೆ ಸಾಕು ಅಷ್ಟೇ. ನಮಗೆ ಅದೇ ಒಂದು ಯೋಚನೆ ಮಾಡೋದು. ಅದು ಬಿಟ್ಟರೆ ಮತ್ತೆ ಯಾವುದಕ್ಕೆ ಕೇಳಲ್ಲ. ಎಲ್ಲ ಬಾರಿಗೆ ಆಗ್ತಾರೆ. ಯಾರು ಮುಂದಕ್ಕೆ ಬರ್ತಾರೆ ಅವ್ರಿಗೆ ಆಗ್ತೇವೆ. ಯಾರು ಬರ್ತಾರೆ? BJP ಬರಲಿ, ಕಾಂಗ್ರೆಸ್ ಬರಲಿ, JDS ಬರಲಿ, ಯಾರು ಬರಲಿ, ಯಾರಿಗಾರ ಒಂದಕ್ಕೆ ಆಗ್ತೇವೆ. ಒಟ್ಟು ಕೆಲಸ ಮಾಡ್ಕೊಡ್ಬೇಕು. ಯಾರು ಹೆಲ್ಪ್ ಮಾಡ್ತಾರೆ ಅವ್ರಿಗೆ. ಅವ್ರು ಮಾಡಿಕೊಡ್ತೀನಿ ಅಂತಾರೆ, ನಾಳೆ ಮಾಡ್ತಾನೆ ಅಂತ ಗ್ಯಾರಂಟಿ ಇಲ್ಲ. ಗೆದ್ದ ಮೇಲೆ ಮುಗೀತು ಅಲ್ಲಿ. ಮತ್ತು ಕೈಯ ತೋರಿಸಿ ನಡೆಯರಪ್ಪ ಅಂತಾರ. ಅಂಥ ಜನ ಅದಾರ ಅವರು. ಈಗೆಲ್ಲ ಈ ಬಾರಿ ದುಡ್ಡಿಗೆ ಏನಾದರೂ ಓಟ್ ಹಾಕ್ತಾರೆ ಈ ಜನ? ದುಡ್ಡು ಬೇಕಾಗಿಲ್ಲ ನಮಗೆ. 4 ಜನಕ್ಕೆ ಐತಲ್ಲ, ಒಳ್ಳೇದಾಗಲಿ ಅಂತ ಬಯಸಿ ಒಂದು ಮನೆಗಳು ಮಾಡಿಕೊಟ್ರೆ ಎಲ್ಲದಕ್ಕೂ ಒಳ್ಳೇದಾಕತ್ರಿ. ಬಡವರು ಭಾಳ ಜನ ಅದಾವೆ. ಇದ್ದಂತಾರೆ 4 ಆಪ್ಟೇರು 3 ಆಪ್ಟೇರ್ ಕಟ್ಸ್ಕೊಂಡು ಜೀವನ ಮಾಡ್ತಾ ಇದಾರ. ನಾವು ಅವ್ರ ಮನ್ಯಾಗ ನಾವು ಇಲ್ಲಿ ಬಾಡಿಗೆ ಕಟ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ಅವ್ರಿಗೆಲ್ಲ ಐತೆ, ನಮಗೆ ಹಾಕಿಲ್ಲ.
ಯಾಕೆ ಅವ್ರ ದುಡ್ಡು ಎಲ್ಲಿಂದ ಬರ್ತಾವು, ನಮಗೆ ಎಲ್ಲಿಂದ ಬರ್ತಾವು? ನಾವು ಕಷ್ಟಪಟ್ಟರು ನಮಗಿಲ್ಲ, ಬಿಸಿಲಿನಾಗ ಹಣ ಅಂತ ದುಡಿತೇವೆ, ಅವ್ರಿಗೆ ರೊಕ್ಕ ಹೆಂಗೆ ಬರ್ತಾವೆ ಅಂತ ನಾನು ಹೇಳ್ತೀನಿ. 10 ವರ್ಷ ಆತ್ರಿ. ಓಟ್ ಟೈಮು ಕಾಂಗ್ರೆಸ್ನಾರು ಅಂದರು ಸ್ವಂತ ಮನೆ ಕೊಡ್ತೀನಿ, ಅದು ಮನೆ ಕೊಡ್ತೀನಿ ಅಂತ ಅಂದರು. ಆಮೇಲೆ ಅದನ್ನೂ ಇಲ್ಲ, ಗೆದ್ದ ಮೇಲೆ ಮುಗೀತು, ನಡೀರಪ್ಪ ನಿಮ್ಮ ಮನೆ ನೀವು ಅಂದ್ಬಿಟ್ರು. ಮನೆಗೆ 2,000 ರೂಪಾಯಿ ಕೊಟ್ಟು ಓಟಿಗೆ 2,000 ಅನ್ಕೊಂಡು ಕೊಟ್ಟು ಆಮೇಲೆ ಮುಕ್ಕಳಿಟ್ಟು ಸಜ್ಜಾಗ ಹೋದ್ರು ಅಷ್ಟೇ. ಇಷ್ಟು ಬಿಟ್ಟರೆ ಮತ್ತೆ ಅಲ್ಲ ಅನ್ನೋದು ಅಷ್ಟೇ ಸಾ. ಒಂದು ಕಡೆ ಕಾಂಗ್ರೆಸ್ಸಿಂದ ಸಮರ್ಥ ಅವ್ರಿಗೆ ಟಿಕೆಟು ಶಾಮ್ನೂರ್ ಅವ್ರ ಕುಟುಂಬಕ್ಕೆ, ಇನ್ನೊಂದು ಕಡೆ ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ಅವರು ಇದ್ದಾರೆ, ಬಿ ಜೆ ಪಿಯಿಂದ ಶ್ರೀನಿವಾಸ್ ದಾಸ್ಕರೆಪ್ಪನವ್ರು ಇದ್ದಾರೆ. ನಿಮ್ಮ ಭಾಗಕ್ಕೆ ಯಾರು ಇಲ್ಲಿ ಅನುಕೂಲ ಆಗ್ತಾರೆ ಸರ್ ಇಷ್ಟು ಜನರಲ್ಲಿ? ನಿಮ್ಮ ಲೆಕ್ಕಕ್ಕೆ ನಿನ್ನೆ 38 ಜನ ನಾಮಿನೇಷನ್ ಹಾಕ್ಯಾರ. ಬಟ್ ಫೀಲ್ಡ್ನಾಗ ಇರೋದು ಸಾದಿಕ್ ಪೈಲ್ವಾನ್ ಇರ್ತಾರಂತ ನಮಗೆ 100% ನಂಬಿಕೆ ಐತಿ. ಅವರು ಗಟ್ಟಿಯಾಗಿ ಫೀಲ್ಡ್ನಾಗಿದ್ದರೆ ಐತಲ್ಲ ಎಲ್ಲ ನಮ್ಮ ಅಲ್ಪಸಂಖ್ಯಾತರ ಒಟ್ಟು ಪಕ್ಕ ಸಾದಿಕ್ ಪೈಲ್ವಾನಿಗೆ ಮಾಡ್ತೀವಿ ಅಂತ ನಿಮ್ಮ ಹೇಳ್ತೀವಿ ನಾವು. ಓಕೆ, ಯಾಕಂದರೆ SDPI ಇಂದ ಕೂಡ ಕ್ಯಾಂಡಿಡೇಟ್ ಹಾಕಿದ್ದಾರೆ. ಯಾಕಂದರೆ ಎಲ್ಲೋ ಒಂದು ಕಡೆ ಇಬ್ಬರು ಜಗಳದಲ್ಲಿ ಮೂರನೇದವ್ರಿಗೆ ಲಾಭ ಅಂತ ಲಕ್ಷಣಗಳು ಕೂಡ ಕಾಣ್ತಾ ಇದೆ ಅಂತಲ್ಲ. ಈ ಟೈಮ್ ಐತಲ್ಲ ಕಾಂಗ್ರೆಸ್ಸಿಗೆ ಲಾಭನೇ ಇಲ್ಲ. ಕಾಂಗ್ರೆಸ್ ಈ ದಕ್ಷಿಣ ಕತೆ ಹಳೆ ಕತೆ ಹೆಂಗೆ ಕನಸ್ನಾಗಿದ್ದೆಯಲ್ಲ, ನಾನು ಕನಸ್ನಾಗಿದ್ದೆ ಹೆಂಗೆ ಗೊತ್ತಪ್ಪ ನಂಗೆ ದಕ್ಷಿಣ ಕೈ ಇಲ್ಲಿಂದ ಅಂತ ಯೋಚನೆ ಮಾಡಬೇಕು SS ಮಲ್ಲಿಕಾರ್ಜುನ್. ಮತ್ತು ಅವ್ರಿಗೆ ಒಂದು ಮಾತು ಹೇಳೋಕ್ಕೆ ಇಚ್ಛಾಪಡ್ತೀನಿ ನಾನು. ಸಮಾಜ ದುಡ್ಕೊಂಬಂದೈತಿ ಇಷ್ಟು ದಿವಸ ಅಂತ 30ರಿಂದ 40 ವರ್ಷದಿಂದ ದುಡ್ಕೊಂಬಂದೈತಿ. ಒನ್ ಟೈಮ್ ಅಲ್ಪಸಂಖ್ಯಾತರಿಗೆ ನಾನು ಸಹಾಯ ಮಾಡಬೇಕು, ಒನ್ ಟೈಮ್ ಅವ್ರಿಗೆ ನಿಲ್ಲಿಸ್ಬೇಕಂತ ಅವ್ರ ಮನಸ್ಸಿಗೆ ಒಂದಿಲ್ಲಲ್ಲ. ಅದಕ್ಕೆ ನಾವು ಅಲ್ಪಸಂಖ್ಯಾತರಿಗೆ ನಮಗೊಂದು ಮನಸ್ಸಿಗೆ ಬೇಜಾರೈತಿ. ಎಷ್ಟು ಮಾಡಿದರೆ ಅಷ್ಟೇ ಅಲ್ಲಪ್ಪ ಕಾಂಗ್ರೆಸ್ಗೆ. ಈ ಟೈಮ್ ಬೇಡ ಯಾವ್ದಾರ SDPI ಇರಲಿ BJP ಇರಲಿ ಸಾದಿಕ್ ಪೈಲ್ವಾನ್ ಫೀಲ್ಡ್ನಾಗಿದ್ದರೆ ಯಾರಿಗಾರ ಒಬ್ಬರಿಗೆ ವೋಟ್ ಮಾಡೇ ಮಾಡ್ತೀವಿ ಸಮಾಜ. ಯಾಕಂದರೆ ಕಾಂಗ್ರೆಸ್ಸಿಗೆ ಮಾಡಲ್ಲ. ಅಂದರೆ ಬದಲಾವಣೆ ಬಯಸ್ಬಿಟ್ಟಿದ್ದಾರೆ ಈಗ. ಸತ್ಯ ಅದು. ಇದು ಎರಡನೇ ಮಾತನೇ ಇಲ್ಲ. ಈ ಟೈಮ್ ಐತಲ್ಲ ಬದಲಾವಣೆ ನಾವು ಮಾಡೇ ಮಾಡ್ತೀವಿ. ಬದಲಾವಣೆ ನೀವು ನಿಮ್ಮ ಮಾಧ್ಯಮ ಮುಟ್ಟಮ್ಮ ನೀವು ನೋಡ್ತೀರಾ. ಈ ಟೈಮು ದಕ್ಷಿಣ ಆಯ್ತಲ್ಲ ಫುಲ್ ಚೇಂಜಸ್ ಆಕೈತಿ, ಚೇಂಜಸ್ ಆಗುತ್ತೆ, ಪಕ್ಕ ಚೇಂಜಸ್ ಆಕೈತಿ. ಅಭಿವೃದ್ಧಿ ಆಗಿಲ್ವಾ ಇಲ್ಲಿ? ಏನು ಅಭಿವೃದ್ಧಿ ಆಗಿದೆ ಸರ್? ನೀವು ನೋಡಿರಲ್ಲ, ಬರೀ ರೋಡು, ಒಂದು ಚರಂಡಿ, ಒಂದು ಲೈಟ್ ಹಾಕಿದ್ರೆ ಅಭಿವೃದ್ಧಿ ಎಲ್ಲ. ಅದು ಅಭಿವೃದ್ಧಿ ಅಲ್ಲ. ಅಭಿವೃದ್ಧಿ ಅಲ್ಲ ಅಂದರೆ ಐತಲ್ಲ ಕಾಲೇಜ್ ಬೇಕು, ಒಂದು ಅಲ್ಲೇ ಹಾಸ್ಟೆಲ್ ಬೇಕು, ಒಂದು ಒಳ್ಳೆ ಎಜುಕೇಷನ್ ಬೇಕು. ಏನು ಸರ್ ಏನಾರು ಹೋಗ್ಬೇಕಂದ್ರೆ 8 ಕಿಲೋಮೀಟ್ರ್ ದೂರ ಓಡಬೇಕು ನಾವು. ಅದೇ ಅಲ್ಪಸಂಖ್ಯಾತರ ಕತೆ. ಎಲ್ಲಿ ಈಗ ನಾವು ನಿಮ್ಮ ಮಾಧ್ಯಮ ಮೂಲಕ ನಮ್ಮ ಅಲ್ಪಸಂಖ್ಯಾತರಿಗೆ ಒಂದು ಮಾತು ಹೇಳ್ತೀನಿ, ಇಚ್ಛಾಪಡ್ತೀನಿ. ನೋಡಿರಿ, ಇಷ್ಟು ದಿವಸ ನೀವು 30ರಿಂದ 40 ವರ್ಷ ದುಡ್ಕೊಂಬಂದ್ರಿ ಕಾಂಗ್ರೆಸ್ಸಿಗೆ, SSಗೆ, ಶಾಮನೂರು ಶಿವಶಂಕರಪ್ಪರಿಗೆ. ಇಷ್ಟು ದಿನ ಅವರು ಕಾಂಗ್ರೆಸ್ ಅಂತ ನಮಗೆ ದುಡ್ಕೊಂಡಾರ, ಏನೂ ಕೆಲಸ ಮಾಡಿಲ್ಲ. ನಿಮ್ಮ ಅಧಿಕಾರ ನಿಮ್ಮ ಕೈಯಾಗೈತಿ. ಈ ಟೈಮ್ ಐತಲ್ಲ ಬದಲಾವಣೆ ಮಾಡೋದು ಕೆಲಸ ದಕ್ಷಿಣ ಭಾಗ ಕ್ಷೇತ್ರ ಯುವಕರ ಜಾಗ ಐತಿ, ಮುಲ್ಮಾಗಳ ಮೇಲೆ ಐತಿ, ಮತ್ತು ಮುಖಂಡರ ಮೇಲೆ ಐತಿ. ಈ ಟೈಮು ಕಾಂಗ್ರೆಸ್ಸಿಗೆ ಪಕ್ಕ ನೀವು ಚೇಂಜ್ ಮಾಡ್ಬೇಕಂತ ಮಾಧ್ಯಮ ಮುಖ ಹೇಳ್ತೀನಿ ನಾನು. ಹೇಗೆ ನಡೀತದೆ ಈ ಬಾರಿ ಎಲೆಕ್ಷನ್ ಕಾವು? ಅಸ್ಸಲಾಮ್ ವಲೈಕುಮ್ ರಹಮತುಲ್ಲಾಹಿ ಬರ್ಕಾತಹು. ಎಲ್ಲರಿಗೆ ನಮಸ್ಕಾರ. ಈ ಸರಿ ನಾವು ಬದಲಾವಣೆ ಮಾಡ್ತೀವಿ ಸರ್. ಯಾಕಂದರೆ ಈ ಸರಿ ನಾವು ನಮ್ಮ ಸಮಾಜಿಗೆ 35-40 ವರ್ಷದಿಂದ ಒಂದೇ ಪಕ್ಷಕ್ಕೆ ಓಟ್ ಮಾಡ್ಕೊಂಡು ಬಂದೀವಿ. ಈ ಸರಿ ಶಾಮನೂರು ಶಿವಶಂಕರಪ್ಪ ನಿಧಾನರಾಗ್ಯಾರೆ. ಅದಕ್ಕೆ ಈ ಸರಿ ನಮಗೆ ನಮ್ಮ ಸಮಾಜಿಗೆ B.Farm ಕೊಡಬೇಕಿತ್ತು ಅವ್ರು ಕಾಂಗ್ರೆಸ್ ಪಕ್ಷದಿಂದ. ಯಾಕಂದರೆ ಈ ಸರಿ ಕೊಟ್ಟಿಲ್ಲ ನಮಗೆ. ಮನಸ್ಸು ಭಾಳ ಬೇಜಾರಿದೆ. ಈ ಸರಿ ನಾವು ಯಾವ್ದಾರ ನಮ್ಮ ಮುಸ್ಲಿಮ್ ಯಾರಿರಲಿ, ಇಂಡಿಪೆಂಡೆಂಟ್ ಇರಲಿ, SDP ಇರಲಿ, ಒಂದು ಯಾರು ಎಲ್ಲರೂ ಸೇರಿ ಯಾರು ಶಕ್ತಿ ಮಾಡ್ತಾರೆ, ಶಕ್ತಿ ತೋರಿಸ್ತಾರೆ, ಆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗೆ ನಾವು ವೋಟಿಂಗ್ ಮಾಡ್ತೀವಿ. SDPನ ಇರಲಿ, ಇಂಡಿಪೆಂಡೆಂಟ್ ಇರಲಿ. ನಾವು ಈ ಸರಿ ಕಾಂಗ್ರೆಸ್ಸಿಗೆ ವೋಟ್ ಹಾಕಲ್ಲ. ಯಾಕಂದರೆ ಈ ನಮ್ಮ ಏರಿಯಾದಲ್ಲಿ ಅಭಿವೃದ್ಧಿ ಆಗಿಲ್ಲ. ಒಂದು ಹಾಸ್ಟೆಲ್ ಇಲ್ಲ ಇಲ್ಲಿ, ಒಂದು ಲೇಡೀಸ್ ಸ್ಕ್ಯಾನಿಂಗ್ ಇಲ್ಲ, ಮತ್ತು ಡೆಲಿವರಿ ಹಾಸ್ಪಿಟಲ್ ಸರಿ ಇಲ್ಲ. ಇದೇ ಒಂದು ಅಲ್ಲಿ ಚೆನ್ನಾಗಿ ನೋಡಲ್ಲ, ಸೌಲಭ್ಯ ಇಲ್ಲ ಇಲ್ಲಿ. ಮತ್ತು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ, ಲೇಡೀಸಿಗೆ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಇಲ್ಲ. ಅಲ್ಲಿ ಭಾಳ ಸಮಸ್ಯೆ ಐತೆ ಇಲ್ಲಿ. ಒಳ್ಳೆ ಪಾರ್ಕು ಮಾಡಿಲ್ಲ, ಏನು ಅಭಿವೃದ್ಧಿ ಈ ಕಡೆ ಮಾಡಿಲ್ಲ. ಅಭಿವೃದ್ಧಿ ಎಲ್ಲ ಆ ಕಡೆ ಮಾಡ್ಕೊಂಡಾರ. ಈ ಸಾರಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಲ್ಲ. ಯಾರ್ಯಾರಿರಲಿ ನಮ್ಮ ಸಮಾಜದಲ್ಲಿ ಅವ್ರಿಗೆ ನಾವು ವೋಟಿಂಗ್ ಮಾಡ್ತೀವಿ. ನಮ್ಮ ಕೈಯಿಂದ ಎಷ್ಟಾಗ್ತೈತಿ ಅಷ್ಟು ಕೈಯಿಂದ ವೋಟ್ ಕ್ರಾಸ್ ಮಾಡ್ತೀವಿ. ಕಾಂಗ್ರೆಸ್ ಈ ಸರಿ ಮತ ಕೊಡಲ್ಲ ನಾವು. ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಜನ ಇಲ್ಲಿ. ಅರ್ಧ ಜನ ನಿರ್ಧಾರ ಮಾಡ್ಯಾರ. ನೋಡೋಣ ನಮ್ಮದು. ಯಾಕಂದರೆ ಈಗ ನಮ್ಮದು ಜನ ಎಲ್ಲ ಸೇರಿ ಬದಲಾವಣೆ ಆಗಬೇಕನ್ನಕತ್ತಾರೆ ಭಾಳ ಜನ. ಸ್ವಲ್ಪ ಮನಸ್ಸು ನೋವಾಗಿತ್ತಲ್ಲ. ಎಲ್ಲೊಂದು ಕಡೆ ನಿಮ್ಮ ಸಮುದಾಯದವರು ಹೇಳ್ತಾರೆ, ಇಲ್ಲ ನಮ್ಮ ಸಮುದಾಯದಲ್ಲಿ ಗೆಲ್ಲುವಂಥ ಲೀಡ್ರ್ ಯಾರೂ ಇಲ್ಲ ಅಂತ ಹೇಳ್ತಾರೆ. ಅದು ನಿಜನಾ ಅಷ್ಟಕ್ಕೂ? ಇಲ್ಲೇ ಗೆಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಕಟ್ಟಿದ್ರೆ ಎಲ್ಲ ಒಂದಾಗಿ ಅಹಿಂದ ಜನ, ಹಿಂದೂ ಜನ, ಹರಿಜನ ಎಲ್ಲರೂ ಸೇರಿ ನಮಗೆ ವೋಟಿಂಗ್ ಮಾಡ್ತಿದ್ರು. ಯಾಕಂದರೆ ಸಿದ್ಗಾಂವ್ನಲ್ಲಿ ಹಸಿರು ಪಟಾಣಿಗೆ ಮಾಡಾರಲ್ಲ, ಮುಸ್ಲಿಮ್ಸ್ ಸದ್ಯ ವೋಟ್ ಆಗಿಲ್ಲ, ಎಲ್ಲ ಕ್ಯಾಸ್ಟ್ನವ್ರು ವೋಟ್ ಆಗ್ಯಾರ. ಎಲ್ಲರೂ ಹಿಂದೂ ಭಾವಂತರು ಎಲ್ಲರೂ ವೋಟ್ ಹಾಕ್ಯಾರ. ಇಲ್ಲೂ ಎಲ್ಲ ಸೇರಿ ನಮ್ಗೆ ವೋಟಿಂಗ್ ಮಾಡಿದೆ ಅಂತ ನಮ್ಗೆ ಹೊರಸಿತ್ತು. ಹಾಗಾದ್ರೂ ನಮಗೆ ಟಿಕೆಟ್ ಕೊಟ್ಟಿಲ್ಲ ಇಲ್ಲಿ. ನಾವು ಗೆಲ್ಲಿ ಸೋಲ್ಲಿ ನಾವು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಅಲ್ಲಾದರೆ SDPಗೆ ಆಗಲಿ, ಇಂಡಿಪೆಂಡೆಂಟ್ ಆಗಲಿ ವೋಟ್ ನಾವು ಮಾಡಿ
ಆದ್ರೆ ನಮ್ಮ ಎಷ್ಟು ಕಷ್ಟಪಟ್ಟು ಎಷ್ಟು ಓಟ್ ತೊಗೊಳ್ತೀವಿ ಅವ್ನು ತೊಗೊಳ್ತೀವಿ, ಗೆಲ್ಸೋಲ್ಲ ಆಮೇಲೆ ಅದು ಓಟ್ ಕೊಡಲ್ಲ ನಾವು ಕಾಂಗ್ರೆಸ್ ಪಕ್ಷಕ್ಕೆ. ಹೌದಾ? ತಮ್ಮ ಹೆಸರು ಸರ್? ನನ್ನ ಹೆಸರು ಸೈಯದ್ ಆರಿಫ್ ಹಾಕಿ ಆರಿಫ್ ಅಂತಾರೆ ನನಗೆ. ನಾನು ಸಮಾಜ ತಂಜೀಮಿಂದ ಮಾಜಿ ಅಧ್ಯಕ್ಷ. ನಮಸ್ತೆ, ಜೈ ಹಿಂದ್, ಜೈ ಕರ್ನಾಟಕ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.